ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಿನಿಮಾಗೆ ನಾಯಕರು ಗುರುನಂದನ್ ಅವ್ರಿಂದನೇ ಸ್ಟಾರ್ಟ್ ಮಾಡಂತೇಳಿ ನಮ್ಗೆ ಎವರ್ಗ್ರೀನ್ ನಾಗೇಂದ್ರ ಸರ್ ಫಸ್ಟ್ ಮಾತಾಡಿದ್ದಾರೆ. ಅವ್ರು ಮಾತಾಡಿದ್ರೆ ನಾನು ಮಾತಾಡ್ದಂಗೆ, ನಾನು ಏನು ಮಾತಾಡಬೇಕು ಅದೆಲ್ಲ ಅವ್ರು ಮಾತಾಡ್ತಾರೆ. ಸೊ ಸಿನಿಮಾದಲ್ಲಿ ನಿರ್ಮಾಪಕ ಅಂತ ನನ್ನ ಹೆಸರು ಇರ್ಬೋದು, ನಿಜವಾದ ನಿರ್ಮಾಪಕರು ನಮ್ಮ ಸಿನಿಮಾಗಾಗಿ ನಮ್ಮ ಸಂಸ್ಥೆಗಾಗಲಿ ನಾಗೇಂದ್ರ ಅವರ. ಆಮೇಲೆ ಫಸ್ಟ್ ರ್ಯಾಂಕ್ ರಾಜು ನಿರ್ದೇಶಕರಿಗೂ ಫಸ್ಟ್ ರ್ಯಾಂಕ್ ರಾಜು ಆಗಬೇಕಂದ್ರೆ ಮೂಲ ಕಾರಣ ಅವರು, ಈ ರಾಜು ಕನ್ನಡ ಮೀಡಿಯಂ ಆಗಬೇಕಂದ್ರೆ ಕೂಡ ಮೂಲ ಕಾರಣ ಅವರು. ಸೊ ಅವರೇ ನಿಜವಾದ ನಿರ್ಮಾಪಕರು. ಅದರಿಂದ ನಿರ್ಮಾಪಕರು ಮಾತಾಡಿದ್ದಾರೆ, ಈಗ ನಾಯಕರು ಮಾತಾಡ್ತಾರೆ. ಫಸ್ಟು ನಾಯಕರಿಂದ ಸ್ಟಾರ್ಟ್ ಆಗಲಿ, ಗುರುನಂದನ್ ಅವರಿಂದ. ಇಲ್ಲಿ ಬಂದಿರೋ ಎಲ್ಲ ಪ್ರತಿಕುಮಾರಿಗಳಿಗೂ ಮೊದಲಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ನಮ್ಮ ಫಿಲ್ಮ್ ರಿಲೀಸ್ ಆಗ್ತದೆ, ರಾಜು ಕನ್ನಡ ಮೀಡಿಯಂ. ಸುರೇಶ್ ಸರ್ ಹೇಳಿದಂಗೆ ಇದು ಸ್ಟಾರ್ಟ್ ಆಗಿದ್ದೆ ಹೋದ ವರ್ಷ ನಾಗೇಂದ್ರ ಸರಿಂದ. ಅಲ್ಲಿಂದ ನಮ್ಮ ಸುರೇಶ್ ಸರ್ ಪರಿಚಯ ಆಯಿತು. ಹಾಗೆ ರಾಜು ಕನ್ನಡ ಮೀಡಿಯಂ ಫಸ್ಟ್ ರ್ಯಾಂಕ್ ರಾಜು ಟೀಮು ಮತ್ತು ಸುರೇಶ್ ಸರ್ ನಾವೆಲ್ಲ ಸೇರ್ಕೊಂಡು ರಾಜು ಕನ್ನಡ ಮೀಡಿಯಂ ಆಯಿತು. ಸೊ ಎಲ್ಲ ಹಂತ ದಾಟಿ ಈಗ ಫೈನಲ್ ಜಡ್ಜ್ಮೆಂಟ್ ಡೇ ಅನ್ನೋ ಥರ ಜನವರಿ 19th ನಮ್ದು ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಮುತುವರ್ಜಿ ವಹಿಸಿ ಯಾವ ಥರ ಮಾಡಬೇಕು, ಹೇಗೆ ರಿಲೀಸ್ ಮಾಡಬೇಕು ಅಂತ ನಮ್ಮ ಸುರೇಶ್ ಸರ್ ಎಲ್ಲ ಪ್ಲ್ಯಾನ್ ಮಾಡಿ ಈ 19th ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಭರ್ಜರಿಯಾಗಿ ರಿಲೀಸ್ ಆಗ್ತದೆ. ಜೈಂಡಾ ಕಂಬೈನ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಆಗ್ತದೆ. ಸೊ ಒಳ್ಳೆ ಸಂತೋಷವಾಗಿದೆ ನಮಗೇನು ರಿಲೀಸ್ ಆಗ್ತದೆ ಅಂತ. ನಮಗೆ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡುವಂತ ನೀವು ಈ ಫಿಲ್ಮಲ್ಲೂ ನಮಗೆ ಸಪೋರ್ಟ್ ಮಾಡಬೇಕಂತ ಈ ಮುಖಾಂತರ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಪಾತ್ರ ಈಗಲಾರು ಹೇಳ್ಬೋದು? ಪಾತ್ರ ಹೇಳ್ತಾನೆ ಬಂದಿದ್ದೀನಿ, ನಾನೊಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹುಡುಗ. ರಿಯಲ್ ಪಾತ್ರ ಅದು. ಕೆಲವೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂಥ ಸೀನ್ಗಳಿದೆ ಪಿಕ್ಚರಲ್ಲಿ, ಮತ್ತು ನಿಮಗೆ ಸಾಕಷ್ಟು ಅನುಭವ ಇದೆ, ವಿಭಿನ್ನ ಪಾತ್ರ ಇದರಲ್ಲಿ. ಹೌದು. ಸೊ ಪಾತ್ರದ ಕೆಲವು ವಿಷಯಗಳನ್ನು ಮಾತ್ರ ಹೇಳಿದ್ದೀವಿ, ಮಿಕ್ಕ ವಿಷಯಗಳನ್ನು ಹೇಳ್ಬೋದಲ್ಲ? ಅದು 19th ಹೇಳ ಅನ್ಕೊಂಡಿದ್ವಿ, ತೆರೆ ಮೇಲೆ ನೋಡ್ತಾರೆ. ಈಗ ಹೇಳಿ ವಿಷಯ. ಇಲ್ಲ, ಒಬ್ಬ ಮಧ್ಯಮ ವರ್ಗದ ಒಬ್ಬ ಮಲೆನಾಡು ಹುಡುಗ, ಕನ್ನಡ ಮೀಡಿಯಮಲ್ಲಿ ಓದಂಥ ಹುಡುಗ ಹೇಗೆ ಬೆಂಗಳೂರಿಗೆ ಬರ್ತಾನೆ, ಬೆಂಗಳೂರಿಗೆ ಬಂದಮೇಲೆ ಒಂದು ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾನೆ. ಇವತ್ತು ಬೆಂಗಳೂರು ಒಂದು ಇಂಗ್ಲೀಷ್ ಮಯ ಆಗ್ಬಿಟ್ಟಿದೆ. ಅವ್ನಿಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಮೀಡಿಯಮು, ಅವ್ನು ಇಂಗ್ಲೀಷ್ ಕಲಿತ ಕನ್ನಡದಲ್ಲೇ ಮಾತಾಡಿಕೊಂಡು ಇಷ್ಟು ಒಂದು ದೊಡ್ಡ ಸಾಧನೆ ಮಾಡ್ತಾನೆ. ಆ ಸಾಧನೆ ಮಾಡಿದ್ಮೇಲೆ ಅವ್ನು ಏನೇನು ಕಷ್ಟ ಅನುಭವಿಸ್ತಾನೆ, ಹೇಗೆ ಹೊರಗೆ ಬರ್ತಾನೆ ಅನ್ನೋದೇ ಕಥಾ ಹಂತರ ಇದು. ಸೊ ಎಲ್ಲ ರೀತಿಯಲ್ಲಿ ಒಂದು 3 ಸ್ಟೇಜಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಈ ಫಿಲ್ಮಲ್ಲಿ ಒಂದು ವಿಶೇಷತೆ ಏನಂದರೆ, ನಾವು ಆ ದಿನಗಳಿಗೋಸ್ಕರ ವೆಯ್ಟ್ ಮಾಡಿ 3-4 ತಿಂಗಳು ಗ್ಯಾಪ್ ಮಾಡ್ಕೊಂಡಾದ್ರೂ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ಮಲೆನಾಡಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಶೂಟ್ ಮಾಡಬೇಕಿತ್ತು, ಬಿಕಾಸ್ ಲೇಟ್ ಅದರಲ್ಲಿ ಗ್ರೀನ್ರಿ ಹೋಗುತ್ತೆ. ಸೊ 2-3 months ವೆಯ್ಟ್ ಮಾಡಿ ಆ ಡೇಟಿಗೋಸ್ಕರ ಕಾದು ಮಾಡಿದ್ವಿ. ಸೊ ಅಬ್ರಾಡಲ್ಲಿ ಶೂಟ್ ಮಾಡಬೇಕಂದ್ರೆ ನಾವು ಮಾರ್ಚ್ ಮತ್ತು ಏಪ್ರಿಲಲ್ಲೇ ಮಾಡಬೇಕಿತ್ತು. ಮತ್ತೆ 3 ತಿಂಗಳು ಬ್ರೇಕ್ ಮಾಡಿ ಟೈಮ್ ಕೊಟ್ಟಿದ್ವಿ. ಒಂದು ಲೊಕೇಶನಿಂದ ಆಗಿರ್ಬೋದು, ನಮ್ಮ ಪಾತ್ರಕ್ಕೆ ಬಾಡಿ ಆಗಿರ್ಬೋದು ಎಲ್ಲ ಚೇಂಜ್ ಮಾಡಿಕೊಂಡು ಆ ಥರ 3 ಹಂತದಲ್ಲಿ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ. ಬಟ್ ನಾವೇನೇ ಮಾಡ್ಬೋದು, ಏನೇ ಮಾಡೋಕ್ಕೂ ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಬೇಕು. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಇದು ಮಾಡಿದರೆ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಮುಖ್ಯವಾಗಿ ಒಂದು ವಿಶೇಷ ಪಾತ್ರಕ್ಕೆ ಯಾರನ್ನ ಹುಡುಕೋದು, ಯಾರ ಹತ್ರ ಮಾಡಿಸೋದು ಅಂತ. ಬಟ್ ಸುದೀಪ್ ಸರ್ ಅಂತ ಅನ್ಕೊಂಡಿದ್ವಿ, ಅವ್ರು ಸಿಗ್ತಾರ ಅಂತ ನಮ್ಮ ಸುರೇಶ್ ಸರ್ ಒಂದು ಫೋನ್ ಮಾಡಿ ಸುದೀಪ್ ಸರ್ ನಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬ ಸಂತೋಷ ಆಯಿತು. ಅದೊಂದು ನಮ್ಮ ಚಿತ್ರಕ್ಕೆ ದೊಡ್ಡ ಶಕ್ತಿ ಅನ್ಕೊಂಡಿದ್ದೀನಿ. ನಿಮ್ಮ ಸುದೀಪ್ ಅವರ ಕಾಂಬಿನೇಷನ್ ಆ ಥರ ಏನಾದ್ರು ಬರುತ್ತೆ? ಹೌದು, ತುಂಬ ಈ ಫಿಲ್ಮಲ್ಲಿ ಇಂಟರ್ವಲ್ ಪಾಯಿಂಟಲ್ಲಿ ಸುದೀಪ್ ಸರ್ ಬರ್ತಾರೆ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಫುಲ್ಲು ಬರ್ತಾ ಹೋಗ್ತಾರೆ. ನಮ್ಮ ಕಾಂಬಿನೇಷನ್ನೇ ಇರೋದು ಅವ್ರದ್ದು. ಅವ್ರ ಇನ್ಸ್ಪಿರೇಷನ್ನೇ ನಾನು ಒಂದು ದೊಡ್ಡ ವ್ಯಕ್ತಿ ಆಗ್ತೀನಿ, ಆ ಥರದ್ದು ಒಂದು ಪಾತ್ರ. ಸುದೀಪ್ ಸರ್ ಸೀನ್ಗಳು ಸೆಕೆಂಡ್ ಹಾಫಲ್ಲಿ ಬರ್ತಾ ಹೋಗುತ್ತೆ ನನ್ನ ಜೊತೆ. ಅವ್ರ ಪಾತ್ರ ಯಾವ ಥರ ಇರುತ್ತೆ ಅಂತ ಹೇಳ್ಬೋದಾ? ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಒಂದು ದೊಡ್ಡ ಪಾತ್ರ, ಒಂದು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರ ಸಿನಿಮಾದಲ್ಲಿ ಫುಲ್ ಎಲ್ಲ ಗೊತ್ತಾಗುತ್ತೆ. ವಿಲನ್ ಥರ ಏನಿಲ್ಲ, ಒಳ್ಳೆ ಲುಕ್ಗೆ ಒಳ್ಳೆ ಒಂದು ಬಿಸ್ನೆಸ್, ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಅವ್ರದ್ದು ಫಿಲ್ಮ್ ಮಾಡೋದು. ಬಟ್ ವಿಲನ್ ಕ್ಯಾರೆಕ್ಟರ್ ಅಲ್ಲ. ಅದು ಆ್ಯಕ್ಚುಲಿ ರಿಯಲ್ ಆಗಿ ಆಗಿದ್ದು. ಅದು ಅಲ್ಲಿ 48 ಡಿಗ್ರಿ 46 ಡಿಗ್ರಿ ಇತ್ತು ಅಲ್ಲ, ಒಂದು ಐಲ್ಯಾಂಡಲ್ಲಿ ಶೂಟ್ ಮಾಡಬೇಕಾದ್ರೆ. ಅದು ಆ್ಯಕ್ಚುಲಿ ಸನ್ಬರ್ನ್ ಆಗಿ ಸ್ಕಿನ್ ಪೀಲ್ ಆಗಿತ್ತು ನಂದು. ಅದು ರಿಯಲ್ ಆಗಿ ಆಗಿದೆ ಆ್ಯಕ್ಚುಲಿ, ಮೇಕಪ್ ಅಂತ ತಿಳ್ಕೊಂಡಿದೆ.
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಗೊತ್ತಿರೋ ಹಾಗೆ ನಂದು ರಾಜು ಕನ್ನಡ ಮೀಡಿಯಮಲ್ಲಿ ಒಂದು ಹಳ್ಳಿ ಹುಡುಗಿ, ಸ್ಕೂಲ್ ಹುಡುಗಿ ಪಾತ್ರ ಇದು. ಒಂದು ಇಷ್ಟು ದಿನ ಮುಗುಳ್ನಗೆ ಆಗಲಿ ಅಥವಾ ಮಾಸ್ ಲೀಡರಲ್ಲಾಗಲಿ ಒಂದು ತುಂಬ ಸಾಫ್ಟ್ ಸ್ಪೋಕನ್ ಮಾಡರ್ನ್ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀನಿ, ಸಿಟಿ ಹುಡುಗಿಯಾಗಿ. ಈ ಸಿನಿಮಾದಲ್ಲಿ ಒಂದು ಹಳ್ಳಿ ಪಾತ್ರ, ಒಂದು ಹಳ್ಳಿ ಹುಡುಗಿ ಹೇಗಿರ್ತಾರೆ, ಅವ್ರ ಹಾವಭಾವ ಮತ್ತು ಅವ್ರು ಹಾಕೋ ಬಟ್ಟೆ ತುಂಬ ಒಂದು ಡಿಫ್ರೆಂಟ್ ಆಗಿತ್ತು ನನಗೆ ಎಕ್ಸ್ಪೀರಿಯನ್ಸ್. ಈ ರೀತಿಯಾಗಿ ನಾನು ಇರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಆ ರೀತಿಯಾಗಿ ಕಾಣಿಸ್ಕೋತಿರೋದು ಐ ಥಿಂಕ್ ನಾನು ಕಾಯ್ತಾ ಇದ್ದೀನಿ ಜನರು ಹೇಗೆ ನನ್ನ ಈ ಒಂದು ಪಾತ್ರದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಒಂದು ಸಣ್ಣ ಪಾತ್ರ ಆದ್ರೂ ಒಂದು ಈ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆನ್ಸ್ ಇರೋವಂಥ ಪಾತ್ರ, ಕೊನೆವರೆಗೂ ಉಳಿಯುವಂಥ ಒಂದು ಪಾತ್ರ. ಇದಕ್ಕೆ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ನನ್ನ ಮೊದಲನೇ ಸಿನಿಮಾ ರಿಲೀಸ್ಗಿನ ಮುಂಚೆ ಆಡಿಷನ್ಸ್ ಮಾಡಿ ಈ ಒಂದು ಪಾತ್ರಕ್ಕೆ ನಾನು ಸೆಲೆಕ್ಟ್ ಆಗಿದ್ದು. ಸೊ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟರು. ನರೇಶ್ ಸರ್ ಕೂಡ ಥ್ಯಾಂಕ್ಸ್ ಹೇಳಬೇಕು, ಈ ಒಂದು ಪಾತ್ರ ನನ್ನ ಕೈಲಿ ಅವರು ಮಾಡಿಸಿದ್ರು. ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 19th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಇನ್ನೊಂದು ಬಿಗ್ ಬೋನಸ್ ಅಂದರೆ ಸುದೀಪ್ ಸರ್ ಸಿನಿಮಾ ಮಾಡ್ತಿರೋದು. ಖುಷಿ ಇದೆ. ಸಿನಿಮಾ ಒಪ್ಕೊಳ್ಬೇಕಾದ್ರೆ ಸುದೀಪ್ ಸರ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಸುದೀಪ್ ಸರ್ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಒಂದು ನನಗೂ ಎಕ್ಸೈಟ್ಮೆಂಟ್ ಇದೆ ಈ ಒಂದು ಸಿನಿಮಾಗೆ ಹೇಗೆ ಜನಗಳ ರೆಸ್ಪಾನ್ಸ್ ಸಿಗುತ್ತೆ ಅಂತ. ನಾನು ಕಾಯ್ತಾ ಇದ್ದೀನಿ, ವೀಕ್ಷಕರ ಥರನೇ ನಾನು ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಿನಿಮಾ ಎಲ್ಲ ರೀತಿಯಲ್ಲೂ ಎಲ್ಲ ಜನರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಒಪ್ಕೊಂಡ್ಬೇಕಾದ್ರೆ 90 kg ಇದೆ. ಏನೋ ಕಮಿಟ್ಮೆಂಟ್ ಇಲ್ಲದೆ ಮಾಡು ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಕೂತಿದಾರಲ್ಲ ಅವ್ರ ಹತ್ರ 100 kg ಆಗ್ತಾ ಇದೆ. ಬಟ್ ನಮ್ಮ ಗುರು ಅವರ ಒಂದು ಚೇಂಜ್ ಓವರ್ ಇಂದ ಅವ್ರ ಸ್ನೇಹಿತನಾಗಿ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಇರೋ ಕಾರಣ ಗುರು ಅವರು ಅವ್ರ ಫ್ರೆಂಡ್ ನಾನು ಸಿನಿಮಾದಲ್ಲಿ. ಚಿಕ್ಕ ಹುಡುಗರಿಂದ ಹೆಂಗ್ ಬರ್ತಾರೆ ಅನ್ನೋದನ್ನ ನ್ಯಾಚುರಲ್ ಆಗಿ ತೋರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಸಣ್ಣ ಆಗ್ತಾ ಇದಾರಲ್ಲ ಅನ್ಕೊಂಡು ಸರಿ ನರೇಶ್ ಕೇಳಿದ್ರು ಏನ್ರೇ ಮಾಡ್ತೀರಾ ಅಂದ್ರು. ತಲೆ ಕೇಳ್ಕೊಂಡು ಆಯ್ತು ಬಿಡಿ ಇನ್ನೇನ್ ಮಾಡಕ್ಕಾಗತ್ತೆ, ಟ್ರೈ ಮಾಡ್ತೀನಿ ಅಂತ 8 ತಿಂಗಳು ಈ ಸಿನಿಮಾಗೋಸ್ಕರ ಅನ್ನ ತಿಂದೆ. 8 ತಿಂಗಳು ನಮ್ಮ ಆಫೀಸ್ಗೆ ಮನೆಯಿಂದ ಡೈಲಿ 20 ಕಿಲೋಮೀಟರ್ ಸೈಕಲ್ ಓಡಿಸ್ಕೊಂಡು ಹಂಗೂ ಹಿಂಗೂ 90ರಿಂದ 77 kg ಬಂದೆ. ಇಲ್ಲ ಅಂತಂದಿದ್ರೆ ಇವ್ರು ತರಿಸ್ತಾ ಇದ್ದಿದ್ದು ಊಟ ಗೀಟ ತಿನ್ಕೊಂಡು ಹಂಗೆ ಆಗ್ತಿದ್ ನಾನು 100 kg ಮೇಲೆ. ಬಟ್ ಸಿನಿಮಾಗೋಸ್ಕರ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತಂದ್ರೆ ಅದೇ ನರೇಶ್ ಮತ್ತೆ ಟೀಮ್ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಮನೋಭಾವದಿಂದ ಎಲ್ಲರೂ ಮಾಡ್ಬೇಕಾದ್ರೆ ಇವರು ಗುರುವರು ಕೂಡ ಒಂದು ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಕಷ್ಟಪಡ್ಬೇಕಾದ್ರೆ ಜೊತೆಗಿರೋ ಪಾತ್ರಗಳು ಕೂಡ ಸುಮ್ಮನೆ ಬಂದು ಹೋಗ್ಬಾರ್ದು. ಅಲ್ಲಿ ನಾವು ಕೂಡ ಏನಾದ್ರು ಒಂದು ಮಾಡಬೇಕು, ನ್ಯಾಚುರಲ್ ಆಗಿ ತೋರಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಕೂಡ ಕಷ್ಟಪಟ್ವಿ. ಇದೆಲ್ಲ ಕಾರಣ ಸಿನಿಮಾಗೋಸ್ಕರ. ಆಕ್ಚುಲಿ ಇಂಥ ಒಳ್ಳೆ ಕಥೆನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅವರ ಒಂದು ಬುದ್ಧಿವಂತಿಕೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರೊಡ್ಯೂಸರ್ಸ್ ಒಳ್ಳೆ ಕತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಅವ್ರ ಒಬ್ಬರದೇ ಲೈಫ್ ಅಲ್ಲ, ನಮ್ಮಂತ 100 ಜನರ ಲೈಫ್ ಇರುತ್ತೆ. ಅಂತ ಒಂದು ಕತೆಗೆ ದುಡ್ಡು ಹಾಕಿ ಇವತ್ತಿನ ದಿನ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನನ್ನ ಪಾತ್ರ ಒಬ್ಬ ಜೆನ್ಯೂನ್ ಫ್ರೆಂಡ್. ಫಸ್ಟ್ ರ್ಯಾಂಕ್ ತುಂಬಾ ತರಲೆ ಇತ್ತು. ಈ ಒಂದು ಸಿನಿಮಾದಲ್ಲಿ ಅಷ್ಟೊಂದು ತರಲೆ ಇಲ್ಲದೆ ಇದ್ರು ಕೂಡ ಆ ಒಂದು ಎಮೋಷನಲ್, ಪ್ರತಿಯೊಂದು ಎಮೋಷನಲ್ಗೆ ಹೀರೋ ಜೊತೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಈ ಒಂದು ಸಿನಿಮಾ ನಿಮ್ಮ ಪ್ರತಿಯೊಬ್ಬರ ಈಗಿನ ಒಂದು ಸಿಚುವೇಶನ್, ಈಗ ಕೂತ್ಕೊಂಡು ಏನ್ ನೆನೆಸ್ಕೊಂತಿರ್ತೀರಾ, ನೆಕ್ಸ್ಟ್ ಏನ್ ನೆನೆಸ್ಕೋತೀರಾ, ಆ ತರ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಕ್ಷಣದಲ್ಲೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಂದು ಒಳ್ಳೆ ಸಿನಿಮಾ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಶುರು ಸಾಂಗ್ ಆದಮೇಲೆ ನಂದು ಮತ್ತು ಹೃದಯ ಶಿವರ್ ಕಾಂಬಿನೇಷನ್ ಬಂದಿರೋ ಸಾಂಗ್ ಇದು ಕೊಡೆಯಲ್ದರ ಅಡಿಯಲ್ಲಿ ಅಂತ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ 2017 ರೇಡಿಯೋ ಮಿರ್ಚಿನಲ್ಲಿ ಆಮೇಲೆ ಎಲ್ಲ FM ಸ್ಟೇಷನ್ಸ್ಗಳಲ್ಲಿ, ಟಿ ವಿಗಳಲ್ಲಿ, ಆನ್ಲೈನ್ ಡೌನ್ಲೋಡ್ಸಲ್ಲಿ ಸಾವನ್ ಆಗಿರ್ಬೋದು, iTunes ಆಗಿರ್ಬೋದು, ಎಲ್ಲದರಲ್ಲೂ ಟಾಪ್ ನಂಬರ್ ಮೊದಲನೇ ಸ್ಥಾನದಲ್ಲಿತ್ತು ಅದು ಆ್ಯಕ್ಚುಲಿ. ಅದಾದಮೇಲೆ ಹೇಗೆ ಫಸ್ಟ್ ರ್ಯಾಂಕ್ ರಾಜು ಚಿತ್ರನ ನೀವೆಲ್ಲ ನೋಡಿ ಹಾರೈಸಿದ್ದೀರಾ, ಹಾಗೆ ರಾಜು ಕನ್ನಡ ಮೀಡಿಯಂ ಚಿತ್ರನೂ ನೋಡಿ ಹಾರೈಸಿ ಅಂತ ನಾನು ಕೇಳ್ಕೊಳ್ತೀನಿ. ಬೇರೆ ಹಾಡುಗಳೆಲ್ಲ ಹೇಗಿದೆ ರೆಸ್ಪಾನ್ಸ್? ಎಲ್ಲ ಹಾಡುಗಳಿಗೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಸ್ಪೆಷಲಿ ಚಂದನ್ ಶೆಟ್ಟಿ ಅವ್ರು ಬರೆದಿರೋದು ಒಂದು ಸಾಂಗ್, ಭಾಳ ಒಂದು ಮಾಸ್ ಫ್ಲೇವರ್ಡ್ ಸಾಂಗ್, ಅದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನೊಂದು ರಾಕ್ ಸಾಂಗ್ ಒಂದು ಮಾಡಿದ್ವಿ, ವಿಜಯ್ ಪ್ರಕಾಶ್ ಮತ್ತು ಅನುರಾಧ ಭಟ್ ಅವರ ಹಾಡಿದ್ವಿ. ಸೊ ಅದರಲ್ಲಿ 2 ಫ್ಲೇವರ್ಸ್ ಬರುತ್ತೆ. ಹಾಡಲ್ಲೇ ಒಂದು ಪ್ಯಾಥೋ ಫ್ಲೇವರು ಬರುತ್ತೆ, ಒಂದು ಹ್ಯಾಪಿ ಫ್ಲೇವರು ಬರುತ್ತೆ. ಸೊ ಆ ಥರ ಒಂದು ಎಕ್ಸ್ಪೆರಿಮೆಂಟಲ್ ಸಾಂಗ್ ಅಂತ ಮಾಡಿದ್ವಿ. ಸ್ಪೆಷಲ್ ಅಪಿಯರೆನ್ಸ್ ಅವ್ರಿಗೆ ಸ್ಪೆಷಲ್ ಅಪಿಯರೆನ್ಸ್ಗೆ ಒಂದು
ಬ್ಯಾಂಗ್ ಆ್ಯಕ್ಚುಲಿ ಇಟ್ಸ್ ಎ ಬ್ಯಾಂಗ್. ಏನಕ್ಕೆ ಅಂತಂದರೆ ಅಷ್ಟು ದೊಡ್ಡ ನಟರು ನಮ್ಮ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅಂತಂದಮೇಲೆ ನಾವು ಮ್ಯೂಸಿಕಲಿ ಒಂದು ಬ್ಯಾಂಗ್ ಮಾಡಲೇಬೇಕು ಸರ್. ಇಲ್ಲ ಹಾಡೇನಿಲ್ಲ, ಅದು ಐ ಥಿಂಕ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಚಿತ್ರ ಈ ಮಟ್ಟದಲ್ಲಿ ನಮಗೆ ಮಾಡಲಿಕ್ಕಾಗಿರೋದು ಮೇನ್ ಸಪೋರ್ಟ್ ಬ್ಯಾಕ್ ಬೋನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುರೇಶ್ ಸರ್. ಆ್ಯಕ್ಚುಲಿ ಥ್ಯಾಂಕ್ ಯು ಸರ್. ನಮಸ್ತೆ. ನಿಜಕ್ಕೂ ಈ ರಾಜು ಕನ್ನಡ ಮೀಡಿಯಂ ಪ್ರೆಸ್ ಮೀಟಲ್ಲಿ ಮೊದಲನೇ ಸಲ ಬರ್ತಿರೋದು ನಿಜಕ್ಕೂ ಖುಷಿಯಾಗುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ 4 ಹಾಡುಗಳಿದೆ, ನಾನು ಬರ್ತಿರೋ ಹಾಡುಗಳು. ಅದರಲ್ಲಿ ಕೊಡೆಯೊಂದರ ಅಡಿಯಲ್ಲಿ ಹಾಡು ಈಗಾಗಲೇ ತಲುಪಿದೆ ಜನರಿಗೆ ಅನ್ನೋ ಒಂದು ಭಾವನೆ ಇದೆ. ಆ ಹಾಡನ್ನು ಇವನಿಗೆ ಬರೆದಲ್ಲ, ಅದು ನನ್ನೊಂದು ಕವಿತೆ. ಅದು ನಾನು ಸಾಮಾನ್ಯವಾಗಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಕವಿತೆಗಳು ಬರೀತಾ ಇರ್ತೀನಿ. ಆ ಥರ ಬರೆದಂಥ ಒಂದು ಕವನ ಅದು. ಆ ಕವನಕ್ಕೆ ಇವರು ರಾಗ ಸಂಯೋಜನೆ ಮಾಡಿಕೊಂಡ್ರು, ಮತ್ತು ಅದು ಕತೆಗೆ ಪೂರಕವಾಗಿದೆ ಸಂದರ್ಭಕ್ಕೆ ಅನ್ನೋ ಒಂದು ಕಾರಣಕ್ಕಾಗಿ ಅದನ್ನು ಬಳಸ್ಕೊಂಡ್ರು. ಆ ಹಾಡಿಗಾಗಲೇ ಎಲ್ರಿಗೂ ತಲುಪಿದೆ. ಅದರದ್ದು ಪ್ಯಾಥೋ ವರ್ಷನ್ ಒಂದಿದೆ, ಏಕಾಂಗಿ ಹಾಡಿನಲ್ಲಿ ಹಿತವಾದ ನೋವು, ಕೈ ಮುಗಿದು ಬೇಡಿದರು ಬರದಲ್ಲ ಸಾವು ಅಂತ. ಅದು ಕೂಡ ಇದನ್ನು ಮೀರಿಸುತ್ತೆ. ಯಾವ ಮಟ್ಟಕ್ಕೆ ತಲುಪಿದೆಯೋ ಅದನ್ನು ದಾಟ್ಕೊಂಡು ಇನ್ನೊಂದು ಹೆಜ್ಜೆ ಇನ್ನೂ ಅನೇಕ ಹೃದಯಗಳನ್ನ ತಾಕತ್ತೆ, ಸದಾಕಾಲ ನೆನಪಲ್ಲಿ ಉಳಿಯುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಹಾಡಿನ ಬಗ್ಗೆ ಕೂಡ. ಅದು ನಾವು ಹೇಳೋದಕ್ಕಿಂತ ಕೇಳಿದ್ರು ಆ ಹಾಡಿನ ಬಗ್ಗೆ ಮಾತಾಡೋದು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೊಂದು ಹಾಡು ಕಣ್ಣೀರಲ್ಲಿ ಕಾಡಿಗೆ ಕರಗಿ ಅಂಗೈ ಮದರಂಗಿ ಒಣಗಿ ಅಂತ ಒಂದು ಸಾಂಗ್ ಇದೆ ಸನಿ. ಅದು ಕೂಡ ಪ್ಯಾಥೋ ಹಾಡು ಬರೆಯೋದ್ರಲ್ಲಿ ನನಗೇನೋ ಖುಷಿ ಇರುತ್ತೆ, ನೋವಿನ ಹಾಡು ಬರೆಯೋದ್ರಲ್ಲಿ ನನಗೆ ಸಂತೋಷ ಆಗುತ್ತೆ. ಅದು ವ್ಯಕ್ತಪಡಿಸೋದಕ್ಕೆ ಆಗಲ್ಲ, ಯಾಕೆಂದರೆ ಪ್ರತಿಯೊಬ್ಬ ಕವಿಯ ಹಿಂದೆ ಕರಾಳ ನೆನಪುಗಳು, ಕರಾಳ ಮುಳ್ಳಿನ ಹಾದಿಗಳಿರ್ತದೆ. ಹಾಗಾಗಿ ಪ್ಯಾಥೋ ಸಾಂಗ್ಸ್ ಬರೆಯೋಕ್ಕೆ ನನಗೆ ಖುಷಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಖುಷಿಯಿಂದ ಬರೆದಂಥ ಪ್ಯಾಥೋ ಸಾಂಗ್ ಅದು, ಕಣ್ಣೀರಲ್ಲಿ ಕಾಡಿಗೆ ಕರಗಿ. ಇನ್ನೊಂದು ಹಾಡು ಸೀದಾ ಸಾದಾ ಇದ್ದ ಹಳ್ಳಿಯ ಇದ ಅಂತ. ಅದು ಈ ಆಧುನಿಕ ತಲೆಮಾರಿನ ಬೆಂಗಳೂರಿನ ಮತ್ತು ನಗರ ಬದುಕಿನ ಜೊತೆ ಹೊಸ ಹೊಸ ಕನಸುಗಳು ಕಟ್ಕೊಳ್ಳೋಂಥ ಯುವಕರಿಗೆ ಇಷ್ಟ ಆಗುವಂಥ ಒಂದು ಗೀತೆ ಅಂದ್ಕೊಳ್ತೀನಿ. ಮತ್ತು ವಿಶೇಷವಾಗಿ ಕಿರಣ್ ಅವರು ನನಗೆ ಒಂದು 10 ವರ್ಷಗಳ ಪರಿಚಯ ಇರುವಂಥ ಸ್ನೇಹಿತ ಆಗಿರೋದ್ರಿಂದಾಗಿ ಅವ್ರ ಜೊತೆ ನಾವು ಬಡದಾಡ್ಬೋದು. ಈ ಸಾಲ ಹಾಗೆ ಆ ಸಾಲಿಗೆ ಇನ್ನೊಂದು ಮತ್ತೊಂದು ಒಳ್ಳೇದಾಗೋದಕ್ಕೆ. ಹಾಗಾಗಿ ಅವರ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾಗೂ ಕೂಡ ಅದು 4-5 ಹಾಡು ಬರ್ತಿದ್ದೆ. ಶುರು ಹಾಡು ತಲುಪಿತು ಜನರಿಗೆ. ಇನ್ನೊಂದಷ್ಟು ಹಾಡುಗಳು ಬೇರೆ ವರ್ಗದ ಜನರಿಗೆ ಇಷ್ಟ ಆಯಿತು. ಈ ಹಾಡುಗಳು ಕೂಡ ನಮ್ಮ ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹಾಡುಗಳು ತಲುಪ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈಗಾಗಲೇ ತಲುಪಿದೆ ಹಾಡುಗಳು. ಮತ್ತು ಸುರೇಶ್ ಸರ್ ಅವರಿಗಾಗಲೇ 2 ಸಿನಿಮಾಗಳು ಒಂದು ದೊಡ್ಡ ಮಟ್ಟದಲ್ಲಿ ಜನರಿಗೆ ಕೊಟ್ಟಿರುವಂಥ ನಿರ್ಮಾಪಕರಾಗಿರೋದ್ರಿಂದ ತೀರಾ ಮುತುವರ್ಜಿವಹಿಸಿ ಈ ಸಿನಿಮಾ ಕೂಡ ಮಾಡಿರ್ತಾರೆ ಅನ್ನೋ ವಿಶ್ವಾಸ ಎಲ್ರಿಗೂ ಇರುತ್ತೆ. ಅದೇ ರೀತಿ ಗುರುನಂದನ್ ಅವರು ಈಗಾಗಲೇ ಅವರು ಪ್ರೂವ್ ಮಾಡಿದ್ದಾರೆ, ಅವ್ರದ್ದೇ ಆದಂಥ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ. ಮತ್ತು ನರೇಶ್ ಅವರ ಹಾಡು ಬರೆಸ್ಕೊಳ್ಳೋದ್ರಲ್ಲಿ ಪ್ರವೀಣರು ಅನಿಸ್ತು ನನಗೆ. ನರೇಶ್ ಅವರು ವಿನಾಕಾರಣ ತೋರಿಸಿ ಚೇಂಜ್ ಮಾಡೋ ಈ ಥರ ಇಲ್ಲ ಅವ್ರಿಗೆ. ಅವ್ರೇನಾದರೂ ಚೇಂಜಸ್ ಕೇಳ್ತಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರ್ತಿತ್ತು, ಒಂದು ಕಾರಣ ಇರ್ತಿತ್ತು. ಆ ರೀತಿ ನಮ್ಮೊಳಗೆ ನಮಗೆ ಗೊತ್ತಿರೋಂಥ ಇನ್ನೊಬ್ಬ ಕವಿಯನ್ನು ಕೆದಕಿ ತಲೆ ಮೇಲೆ ಹೊಡೆದು ಅಕ್ಷರಗಳ ರೂಪವನ್ನು ಹೊರಗಾಕೊಳ್ಳೋ ಪ್ರಯತ್ನದಲ್ಲಿ ನರೇಶ್ ಅವರು ಅವ್ರ ಜೊತೆ ವರ್ಕ್ ಮಾಡಿದ 2 ಸಿನಿಮಾದಲ್ಲೂ ಗೆದ್ದಿದ್ದಾರೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ತಲುಪಲಿ. ಸುದೀಪ್ ಸರ್ ಇದ್ದಾರೆ ಸಿನಿಮಾದಲ್ಲಿ. ಎಲ್ಲ ರೀತಿಯಲ್ಲೂ ಸಿನಿಮಾ ಯಶಸ್ವಿಯಾಗಲಿ. ಕನ್ನಡಕ್ಕೆ ಇನ್ನಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಬೇರೆ ಭಾಷೆಗಳಿಗೂ ಅದು ರಿಮೇಕ್ ಆಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಆ್ಯಕ್ಚುಲಿ ಯಾವಾಗಲೂ ಒಬ್ಬ PR ಅವರು ಕೂಡ ಮುಖ್ಯ ಆಗುತ್ತೆ ಸಿನಿಮಾಗೆ. ಅದಕ್ಕೆ ದಯವಿಟ್ಟು ನಾಗೇಂದ್ರ ಅವ್ರ ಬಗ್ಗೆ ಒಂದು 4 ಲೈನ್ ಬರೀರಿ. ನನ್ನ ಅವರ ಬಾಂಧವ್ಯದ ಬಗ್ಗೆನೂ ಒಂದು ಬರೀರಿ. ನನಗೆ ಎಷ್ಟು ಸಪೋರ್ಟಿವ್ ಆಗಿ ಅವ್ರು ಇದ್ದಾರೆ ಅನ್ನೋದನ್ನು ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಅದರ ಬಗ್ಗೆ ಬರಿಬೇಕು ಅಂತೇಳಿ. ಆಮೇಲೆ ರಾಜು ಕನ್ನಡ ಮೀಡಿಯಂ ಸ್ಟಾರ್ಟ್ ಮಾಡೋಕ್ಕೆ ಮುಖ್ಯ ನಾಗೇಂದ್ರ ಅವರು ಅಂತ ಹೇಳಿದ್ದೀವಿ. ಆಮೇಲೆ ನಂಗೆ ತುಂಬ ಖುಷಿಯಾಗಿತ್ತು. ನಾನು ಹೇಳಿದೆ ತುಂಬ ಫಸ್ಟ್ ರ್ಯಾಂಕ್ ರಾಜು ತುಂಬ ಇಷ್ಟ ಆಗಿತ್ತು. ಒಂದು ಹೊಸತನ ಇರೋವಂಥದ್ದು. ನಮ್ಮ ಸಂಸ್ಥೆಯಿಂದಲೂ ಡಿಫ್ರೆಂಟ್ ಕಥೆಗಳು ಆಯ್ಕೆ ಮಾಡ್ಕೊಂಬಂದಿದ್ದೆ. ಸೊ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ನಾಗೇಂದ್ರ ಅವ್ರಿಗೆ ಈ ಥರ ಹೇಳಿದೆ, ಸರ್ ಹಿಂಗೆ ಅನ್ಸುತ್ತೆ ಹಿಂಗೆ ಅಂತ. ಅವ್ರು ಓಕೆ ಒಂದ್ಸಲ ಮಾತಾಡ್ಸಿದ್ರು. ಇವರು ನರೇಶ್ ಅವ್ರು ಬಂದರು. 1-2 ಕಥೆಗಳು ಬೇರೆ ಥರ ಯಾವುದೋ 1-2 ಕಥೆಗಳು ಹೇಳಿದ್ರು, ಬೇರೆ ಥರ ಇನ್ನೇನಾದರೂ ಮಾಡುವಾಗ. ಆ್ಯಕ್ಚುಲಿ ಅವರು ಸರ್ ತುಂಬ ಬಜೆಟ್ ಬೇರೆ ಥರ ಆಗುತ್ತೆ, ಬೇರೆ ಥರ ಮಾಡ್ಬೋದಾ, ಆಯ್ತು ಹೇಳಿ ಅಂತ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನರೇಶ್ ಅವ್ರಿಗೆ. ತುಂಬ ಖುಷಿ ಆಯ್ತು ಈ ಥರ ಒಂದು ಕತೆ ಅವರಲ್ಲಿ ಇತ್ತು ಅಂತ. ಯಾಕಂದರೆ ಫಸ್ಟ್ ರ್ಯಾಂಕ್ ರಾಜು ನೋಡಿದಾಗ ಕೂಡ ಅನ್ಸೋದಿಲ್ಲ, ಇದು ಬೇರೆನೇ ಒಂದು ಕತೆ.
ಸೊ ಆಮೇಲೆ ಇಡೀ ಟೀಮ್ ಇದೆಲ್ಲ ತುಂಬಾ ಏನಂದ್ರೆ ಸಿನಿಮಾಗಾಗಿ ಪ್ರಾಣ ಕೊಡ್ತಾರೆ ಅಂತ ಒಂದು ಟೀಮ್ ರಾಜು ಕನ್ನಡ ಮೀಡಿಯಂ ಅಂತ ಹೇಳ್ಬೋದು ಫಸ್ಟ್ ರ್ಯಾಂಕ್ ರಾಜ್ ಟೀಮ್ ಅಂತ. ಅದೇ ಟೀಮ್ನ ಇದಕ್ಕೆ ಬಳಸ್ಕೊಂಡು ಕೆಲವೊಬ್ಬರು ಮಾತ್ರ ಚೇಂಜ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅಂತ ಒಂದು ಒಳ್ಳೆ ಟೀಮ್ ಹೊಡಿಬಾರ್ದು ನಾವು. ಯಾವ್ದು ಮುಂದಿನ ಸಿನಿಮಾಗಳಾಗಲಿ ಹಿಂದಿನ ಸಿನಿಮಾಗಳಾಗಲಿ ಒಂದು ಒಳ್ಳೆ ತಂಡ ಇದ್ರೆ ಅದನ್ನ ಒಂದುಗೂಡಿಸಿ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಆಮೇಲೆ ಈ ತರ ಒಂದು ಫ್ಯಾಷನೇಟ್ ಟೀಮ್ ಸಿಗಲ್ಲ. ಯಾಕಂದ್ರೆ ಇಲ್ಲಿ ಯಾರೋ ಒಬ್ರು ಹೀರೋ ಅನ್ಸಲ್ಲ, ಒಬ್ರು ಡೈರೆಕ್ಟರ್ ಅನ್ಸಲ್ಲ, ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಅನ್ಸಲ್ಲ, ಕೋ ಡೈರೆಕ್ಟರ್ ಅನ್ಸಲ್ಲ, ಎಡಿಟರ್ ಅನ್ಸಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಅನ್ಸಲ್ಲ, ಲಿರಿಕ್ಸ್ ರೈಟರ್. ಎಲ್ಲರೂ ಎಲ್ಲಿ ಕೂತ್ಕೊಂತಾರೆ, ಏನ್ ತಿಂತಾರೆ, ಎಲ್ಲ ಫುಟ್ಬಾಲ್ ಬೇಕಾದ್ರೆ ಕೂತ್ಕೊಂಡು ತಿನ್ಕೊಂಡು ಕೆಲಸ ಮಾಡಿದ್ರು. ಸಿನಿಮಾ ಚೆನ್ನಾಗೇ ಬರ್ಬೇಕು. ಬಟ್ ನೋಡಕ್ ತುಂಬಾ ಸಿಂಪಲ್, ಸಿನಿಮಾಲ್ ಕಲರ್ ಇರುತ್ತೆ. ಆ ತರ ಒಂದು ಇರೋಂಥ ಒಂದು ಸಿನಿಮಾಲ್ ತೋರ್ಸೋ ನನ್ನ ಒಂದು ಗುಣ ಇರೋಂಥ ಟೀಮ್ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂತ ಒಂದು ಟೀಮ್ ಸಿಗಂಗೆ ನಂಗೂ ಒಂದು ಲಕ್ಕಿ ಅನ್ಸುತ್ತೆ. ಯಾಕಂದ್ರೆ ಆ ಥರ ಟೀಮ್ ಸಿಗಲ್ಲ. ಸಿನಿಮಾಗಳು ಎಷ್ಟೋ ಮಾಡ್ಬೋದು, ಆ ಥರ ಒಂದು ಒಳ್ಳೆ ಟೀಮ್ ಸಿಗೋದು ಕಷ್ಟ. ನರೇಶ್ಗೆ ಆ ಒಂದು ಕ್ಯಾಪ್ಟನ್ಶಿಪ್ ಆಗಿ ಎಲ್ಲದನ್ನು ಹ್ಯಾಂಡಲ್ ಮಾಡೋದು, ಕೋಪ ಬರಲಿ ಯಾರು ಏನೇ ಮಾಡಿದ್ರು ಕೂಡ ಅದೊಂದು ಗುಣ ಅವರಲ್ಲಿದೆ. ಅಂತ ಒಂದು ಒಳ್ಳೆ ಕತೆ ಮಾಡ್ತಾರೆ. ಅದರಿಂದ ರಾಜು ಕನ್ನಡ ಮೀಡಿಯಂ ಅಂತ ಒಂದು ಒಳ್ಳೆ ಸಿನಿಮಾ ಮೂಡ್ ಬಂದಿದೆ. ಅದು ಟ್ರೈಲರ್ ಅಲ್ಲಿ, ಟೀಸರ್ಸ್ ಅಲ್ಲಿ, ಸಾಂಗ್ಸ್ ಅಲ್ಲಿ ಹೇಳಿದೆ. ಸೊ ಒಬ್ಬ ನಿರ್ದೇಶಕರಿಗೆ ಆ ಕೆಪಾಸಿಟಿ ತುಂಬಾ. ಈ ಸಿನಿಮಾ ಒಂದು ಲೆವೆಲ್ಗೆ ಹೋಗ್ಬೇಕಂತ ನರೇಶ್ವರ್ ಕೂಡ ಮೇನ್ ಕಾರಣ ಅವರು ಕ್ಯಾಪ್ಟನ್ ಆಗಿ. ಸೊ ನೆಕ್ಸ್ಟ್ ತಗೊಂಡ ಗುರುನಂದನ್ ಅವರು ಒಂದು ಆ ಪಾತ್ರಕ್ಕೆ ಅವ್ರು ಏನಂದ್ರೆ ಕತೆ ಕೇಳಿದ ತಕ್ಷಣ ಏನೇ ಆಗ್ಲಿ ಸರ್ ಮಾಡೋಣ. ಅವರು ಎಷ್ಟೋ ದಿವಸ ವೆಯ್ಟ್ ಲಾಸ್ ಮಾಡೋದಕ್ಕೆ ಊಟ ಬಿಟ್ಟಿದ್ರು. ಆಮೇಲೆ ಬರೀ ಯಾವ್ದೋ ಫ್ರೂಟ್ಸ್ ತಿನ್ಕೊಂಡು ಅದು ತಿನ್ಕೊಂಡು ಆ ಥರ ಅದೆಲ್ಲ ಮಾಡೋಕ್ಕಾಯ್ತು. ಯಾಕಂದ್ರೆ PUC ಹುಡುಗನ ಕ್ಯಾರೆಕ್ಟರ್ ನೀವು ನೋಡ್ಬೋದು. ಇಲ್ಲಿ ನೋಡಿದ್ರೆ ಆಶಿಕಾ ನೋಡಿ ಎಷ್ಟು ಸಣ್ಣಗಿದ್ದಾರೆ. ಆಶಿಕಾ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಚಳಿಯಲ್ಲಿ ನಡುಗ್ತಾ ಇದ್ದಾರೆ. ಪಾಪ ಅವರು ನನ್ನ ಕೊಡೆ ಹಿಡಿತಾ ಇದ್ದಾರೆ. ಸೊ ಅದೆಲ್ಲ ನೋಡಿದಾಗ ಆ ಬದಲಾವಣೆ. ಅಲ್ಲಿ ಬೇರೆ ಕಡೆ ನೋಡಿದಾಗ ಇಲ್ಲಿ ನೋಡಿದ್ರೆ ನೋಡಿ ಹೆಂಗ್ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಅವಂತಿಕ ಜೊತೆ. ಸೊ ಎಲ್ಲ ಪಾತ್ರ ಫಾರಿನ್ಗೆ ಹೋದಾಗ ಬೇರೆ ತರ ಇರ್ತಾರೆ. ಸೊ ಅದೆಲ್ಲ ಗುರು ಅವರು ಕೂಡ ಒಂದು ನಾಯಕರಾಗಿ ಆ ಪಾತ್ರಕ್ಕೆ ಯಾವ್ಯಾವ ಸ್ಟೇಜಸ್ ಅಲ್ಲಿ ಏನೇನ್ ಬೇಕು ಅಂದ್ರೆ ಅಮಿತ್ ಅವರು ಅವ್ರೇನ್ ಬದಲಾವಣೆ ಆಗ್ತಾರೆ, ಇವರು ಬದಲಾವಣೆ ಆಗ್ಬೇಕಾಗಿತ್ತು. ಪಾಪ ಅವ್ರು ಚೆನ್ನಾಗಿ ತಿನ್ಕೊಂಡು ಗುಂಡ್ಗುಂಡ್ಗೆ ಇರೋದು, ಪಾಪ ಗೂಳಿ ತರ ಇರೋದು ಬಂದ್ಬಿಟ್ಟು ಇಲಿ ತರ ಮಾಡ್ಬೇಕಾಯ್ತು ಇದ್ರಲ್ಲಿ. ಸೊ ಆ ಬದಲಾವಣೆಗಳಿಗೆ ಎಲ್ಲರೂ ಮಾಡ್ತಾ ಹೋದ್ರು. ಆಮೇಲೆ ಮ್ಯೂಸಿಕ್ ಅಂತ ತಗೊಂಡಾಗ ಆಲ್ರೆಡಿ ಫಸ್ಟ್ ರ್ಯಾಂಕ್ ರಾಜು ಅವರು ಒಳ್ಳೆ ಸಕ್ಸಸ್ಫುಲ್ ಹಾಡುಗಳನ್ನ ಕೊಟ್ಟಿದ್ರು. ಆಮೇಲೆ ಅವ್ರಿಗೆ ಒಂದು ತುಂಬಾ ತಾಳ್ಮೆ ಇದೆ. ಏನೋ ಒಂದು ಬೇರೆ ತರ ಮಾಡ್ಬೇಕನ್ನ ಏನೇ ಬೈಲಿ ಅಥವಾ ಹೋಗಲಿ ಹಾಗೆ ಇರ್ತಾರೆ. ಹೌದಾ ಸರ್? ಚೆನ್ನಾಗಿದೆ, ಹೌದಾ ಸರ್, ಮಾಡೋಣ ಸರ್, ಅದು ಹಾಗೆ ಇರುತ್ತೆ ಸರ್, ಹೌದಾ, ಓಕೆ ಸರ್, ಅದು ಅನ್ಕೊಂಡೆ ಮಾಡ್ತಾನೆ ಇರ್ತಾರೆ. ಬಟ್ ನಾವು ಕಾಂಪ್ರಮೈಸ್ ಆದ್ರೂ ಅವ್ರು ಕಾಂಪ್ರಮೈಸ್ ಆಗಲ್ಲ. ಸೊ ಆ ಒಂದು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾಗೆ ಸಿಕ್ಕಿದ್ದು, ಆ ತಂಡದಲ್ಲಿ ಇದ್ದಿದ್ದು ನಮ್ಗೆ ಖುಷಿ ಕೊಡ್ತು. ಆಮೇಲೆ ಹೃದಯ ಶಿವದವರು ಅವ್ರು ಹೆಂಗಂದ್ರೆ ಅವರು ನರೇಶ್ ಇವರು ಕಿರಣ್ ಅವರು ಫ್ಲಾಟ್ ಅಲ್ಲೇ ಇದ್ಬಿಡ್ತಾರೆ ಸಾಂಗ್ಸ್ ಬರ್ಕೊಂಡು. ಯಾಕಂದ್ರೆ ಒಂದಷ್ಟು ಟೈಮ್ ತಗೊಂಡು, ಯಾಕಂದ್ರೆ ಒಂದೊಂದು ಲೈನ್ ಒಂದೊಂದು ಬದಲಾವಣೆಗಳು. ಆಮೇಲೆ ಎಲ್ಲ 5-6 ಆಪ್ಷನ್ಸ್ ಕೊಡ್ತಾ ಇದ್ರು. ಆ ಲೆವೆಲ್ಗೆ ನೈಟ್ ಅಂಡ್ ಡೇ ವರ್ಕ್ ಮಾಡಿದ್ದಾರೆ. ಆಮೇಲೆ ನರೇಶ್ ಅವರು ಅದರ ಜೊತೆ ಕುತ್ಕೊಂಡು ಅವ್ರು ಹೇಳಿದ್ರು ನರೇಶ್ ಅವ್ರ ಬಗ್ಗೆ ಅಂತ. ನರೇಶ್ ಅವ್ರು ಸುಮ್ಮನೆ ಏನೋ ಚೇಂಜ್ ಅವ್ರು ಕೇಳ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ಹಾಡ್ ಫುಲ್ ಕೇಳೋ ಓಕೆ ಇದು ಬೇಕಾಯ್ತು. ಆಮೇಲೆ ನರೇಶ್ ಅವ್ರದ್ದು ತುಂಬಾ ಮ್ಯೂಸಿಕಲ್ ಸೆನ್ಸ್ ಇದೆ ಆಕ್ಚುಲಿ ಅವ್ರಿಗೂ. ಆಮೇಲೆ ರೆಕಾರ್ಡಿಂಗ್ ಅಲ್ಲಿ ನಾನು ನೋಡಿದೆ ಎಷ್ಟೋ ಸಲ. ರೆಕಾರ್ಡಿಂಗ್ ಬಗ್ಗೆನೂ ಇದು ಮಾಡಲ್ಲ. ಯಾರೋ ಓಕೆ ಹಿಂಗಂದ್ರೂ ಮತ್ತೆ ಇನ್ನೊಂದ್ಸಲ ಹಾಕೊಂಡು ಕೇಳೋರು, 10 ಸಲ ಕೇಳೋರು, ಕೇಳಿ ಸಮಾಧಾನ ಆದ್ರೆ ಮಾತ್ರ ಒಪ್ಪರು. ಸೊ ಅವ್ರಿಗೂ ಮ್ಯೂಸಿಕಲ್ ಸೆನ್ಸ್ ಇದೆ. ಸ್ಕ್ರಿಪ್ಟು, ಡೈಲಾಗ್ ರೈಟಿಂಗ್ ಹೆಂಗೆ ಸೆನ್ಸ್ ಇದೆಯೋ ಅದೇ ರೀತಿ ಮ್ಯೂಸಿಕಲ್ ಅಲ್ಲಿ. ಸೊ ಸಾಕಷ್ಟು ಡಿಫ್ರೆನ್ಸಸ್. ಆಮೇಲೆ ಆಶಿಕ್ ಅವರು ಮಲೆನಾಡಲ್ಲಿ ಅವರು ಹೇಳ್ದಂಗೆ ಫಸ್ಟ್ ಸಿನಿಮಾ ಆದ ತಕ್ಷಣ ಒಂದು ಮಲೆನಾಡಿನ ಹುಡುಗಿ ತರನೇ ಕಾಣಿಸ್ಬೇಕು. ಯಾಕಂದ್ರೆ ನಮ್ಮನೆ ಹುಡುಗಿ ತರ ಕಾಣಿಸ್ಬೇಕು, ಒಂದು ಹೀರೋಯಿನ್ ಅನ್ಸ್ಬಾರ್ದು. ನಾವು ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮ್ಸ್ ಅಲ್ಲಿ ಈಗ ನಿದ್ರಿ ಅನ್ಸ್ಬೇಕು. ಆ ರಿಯಾಲಿಟಿಗೆ ಹತ್ತಿರವಾದಂತ ಒಂದು ಹೀರೋಯಿನ್ ಬೇಕಾಗಿದ್ದರಿಂದ ಸಾಕಷ್ಟು ಜನ ನೋಡಿದ್ವಿ, ನಮ್ಗೆ ಯಾರು ಕಂಫರ್ಟಬಲ್ ಅನ್ಸಿರ್ಲಿಲ್ಲ. ಈ ತರ ಫೀಲ್ ಸಿಗಲ್ಲ ಅನ್ಕೊಂಡೆ. ಬಟ್ ಆಶಿಕ್ ಅವ್ರಿಗೆ ಸ್ಕೂಲ್ ಡ್ರೆಸ್ ಆದ ತಕ್ಷಣ ನಿಜವಾಗ್ಲೂ ಇದನ್ನ ನೋಡ್ಬೋದು. ಆ ಲೆವೆಲ್ಗೆ ಆಶಿಕ್ ಅವ್ರು ಮಾಡಿದ್ರು. ಆಮೇಲೆ ರಂಗಿತರಂಗ ಒಂದು ಪಾಪ್ಯುಲರ್ ಸಿನಿಮಾ ಹಿಟ್ ಆಗಿತ್ತು 2015 ಫಸ್ಟ್ ರ್ಯಾಂಕ್ ರಾಜು, ರಂಗಿತರಂಗ ಪಕ್ಕನೆ ಬಂದಿದ್ದು. 2 ಹಿಟ್ ಸಿನಿಮಾಗಳು. ಅವಂತಿಕಾ ಶೆಟ್ಟಿ ಅವರು ಇನ್ನೊಂದು ಸಿಟಿ ರೋಲ್ಗೆ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಆಯ್ಕೆ ಮಾಡಿದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವರು ಟೀಸರ್ಸ್, ಟ್ರೈಲರ್ಸ್ ಅಲ್ಲಿ ನೋಡಿದ್ರೆ. ಇನ್ನೊಂದು ಫಾರಿನ್ ಅಲ್ಲಿ 30% ಕತೆ ಹೋಗುತ್ತೆ. ಅಂಜಲಿನಾ ಅಂತ ಅವಳು ಡೈಲಾಗ್ ಇವತ್ತು ಫೇಸ್ಬುಕ್ ಅಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ. ಫಸ್ಟ್ ಕನ್ನಡ ಸಿನಿಮಾ 50 ಲಕ್ಷ ಫೇಸ್ಬುಕ್ ಅಲ್ಲಿ ವ್ಯೂಸ್ ಹೋಗಿರೋದು ಅದೇ ಇದು. ಅವರು ಕೂಡ ಅಂಜಲಿನಾ ಅಂತ ಒಬ್ಬ ಮಾಡೆಲ್ ಮಾಡಿದ್ದಾರೆ. ಸೊ ಇದ್ರ ಮಧ್ಯೆ ಸಾಕಷ್ಟು ಸಿನಿಮಾಗಳಲ್ಲಿ ಡಿಫರೆನ್ಸಸ್, ಮಲೆನಾಡು, ಬೆಂಗಳೂರು, ಫಾರಿನ್ ಕಂಟ್ರೀಸ್ ಜೊತೆಗೆ ಒಂದು ಕೀ ರೋಲ್ ಆಗಿ ಸುದೀಪ್ ಅವ್ರು ಮಾಡಿದ್ರು. ಸುದೀಪ್ ಅವ್ರು ಫಸ್ಟ್ ಅಪ್ರೋಚ್ ಮಾಡಿದಾಗ ಕಷ್ಟ ಆಗುತ್ತೆ ಮಾಡಕ್ಕೆ, ಆ ಥರ ರೋಲ್ಸ್ ಮಾಡೋಣ ಅಂದ್ರೆ ಒಂದ್ಸಲ ಕತೆ ಕೇಳಿ ಸರ್ ನೀವಂತ ಓಕೆ ಕತೆ ಕಳಿಸ್ಕೊಡಿ ಅಂತ ಒಂದು ಲೈನ್ ನರೇಶ್ ಅವ್ರು ಕಳಿಸ್ಕೊಟ್ರು. ನೋಡಿದ ತಕ್ಷಣ ಒಂದ್ಸಲ ಬಂದು ನರೇಟ್ ಮಾಡಕ್ಕೆ ಹೇಳಿದ್ರು.
ನರೇಶ್ ಅವ್ರು ನರೇಟ್ ಮಾಡಿದ್ರು ಅವ್ರ ಮನೇಲೆ ಕೂತ್ಕೊಂಡು. ಅಲ್ಲೇ ತಕ್ಷಣ ಸ್ಕ್ರಿಪ್ಟ್ ಮುಗಿತದಂಗೆ ಈ ಪಾತ್ರ ನಾನು ಮಾಡ್ತೀನಿ ಅಂದರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅವ್ರ ಗೆಟಪ್ಸ್ ಯಾವ ಥರ ಇರಬೇಕು, ಅವ್ರ ಲುಕ್ ಯಾವ ಥರ ಇರಬೇಕು, ಅವ್ರ ಕಾಸ್ಟ್ಯೂಮ್ ಯಾವ ಥರ. ಇವತ್ತು ಬಹುಶಃ ಅವ್ರ ಗೆಟಪ್ ಲುಕ್ನಿಂದನೇ ಒಂದು ಸಿನಿಮಾ ಟಾಪ್ ಪಾಪ್ಯುಲಾರಿಟಿಗೆ ಆಲ್ ಸೌತ್ ಇಂಡಿಯಾದಲ್ಲಿ ಇವತ್ತು ಫಾರಿನ್ ಕಂಟ್ರೀಸಲ್ಲಿ ಯಾವ ಲೆವೆಲ್ಗೆ ಈ ಸಿನಿಮಾ ಡಿಮ್ಯಾಂಡ್ ಇದೆ ಅಂತಂದರೆ ಮತ್ತೆ ರಿಲೀಸ್ಗೆ ಮತ್ತು ಇದಕ್ಕೆ ಅದನ್ನು ಆ ಒಂದು ಗೆಟಪ್ ಕೂಡ, ಬಿಕಾಸ್ ಎಷ್ಟೋ ಸಿನಿಮಾಗಳಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಂದು ಗೆಟಪ್ ಹೊಂದಿರಲ್ಲ. ಇದಕ್ಕಿಂತ ಎಷ್ಟೋ ಸಲ ಒಂದು ಹಾರ್ಡ್ನಿಂದನೋ ಇನ್ನೊಂದರಿಂದನೋ ಬೇರೆ ಬೇರೆ ರೀಸನ್ಗೆ ಒಂದು ಸಿನಿಮಾ ಪಾಪ್ಯುಲಾರಿಟಿ ಬರುತ್ತೆ. ಸೊ ನಾವು ಫಸ್ಟ್ ರ್ಯಾಂಕ್ ರಾಜು, ನಮ್ಮ ಹಿಂದಿನ ಸಿನಿಮಾ ಶಿವಲಿಂಗ ಇದನ್ನೆಲ್ಲ ಇಟ್ಕೊಂಡು ಇದೇ ನಮಗೆ ಖುಷಿ ಕೊಟ್ಬಿಟ್ಟಿದ್ದೇನೆ ಅನ್ಕೊಂಡು. ಬಟ್ ಅವ್ರು ಬಂದು ಅವ್ರ ಗೆಟಪ್ ನೋಡಿದಾಗ ಆಮೇಲೆ 2017 ಹೈಯೆಸ್ಟ್ ಫೇಸ್ಬುಕ್ಕಲ್ಲಿ ಫೋಟೋ ರೊಟೇಷನ್ಸ್ ಅಥವಾ ವ್ಯೂಸ್ ಆಗಿದೆ ಅಂದರೆ ಸುದೀಪ್ ಅವ್ರ ಫೋಟೋಸೇ ಆಗಿದೆ. ಇದು ಆ ಥರ ಸಾಕಷ್ಟು ಚೇಂಜ್ ಓವರ್ಸ್ ಈ ಸಿನಿಮಾಗಳಲ್ಲಿ ಇದೆ. ಸೊ ಸಾಕಷ್ಟು ಚೆನ್ನಾಗಿ ಎಲ್ಲ ಥರ ಹೊರಗಕ್ಕೆ ಕ್ಲಾಸ್ ಇರ್ಬೋದು, ಮಾಸ್ ಇರ್ಬೋದು, ಎಂಟರ್ಟೈನಿಂಗ್ ಅಲ್ಲಿ ಸಿನಿಮಾ ಮಾಡಿದ್ವಿ. ಆಮೇಲೆ ಇದೇ ಜನವರಿ 19ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಒಂದು 200 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಔಟ್ ಆಫ್ ಕಂಟ್ರಿಲಿ 13 ಕಂಟ್ರಿಲಿ ಮಾಡೋದಕ್ಕೆಲ್ಲ ಪ್ಲಾನಿಂಗ್ಸು ಇದೆಲ್ಲ ನಡೀತಾ ಇದೆ. ಆಮೇಲೆ ಡೆಲ್ಲಿ, ಮಹಾರಾಷ್ಟ್ರಲ್ಲಿ ಮಾಡ್ತಾ ಇದ್ದೀವಿ, ಡೆಲ್ಲಿಲಿ ಮಾಡ್ತಾ ಇದ್ದೀವಿ, ಆಂಧ್ರದಲ್ಲಿ, ತಮಿಳ್ನಾಡು ಮಾಡೋಕ್ಕೆಲ್ಲ ಮಾತುಕತೆ ನಡೀತಾ ಇದೆ. ಸಾಕಷ್ಟು ಸಿನಿಮಾದು ಒಂದು ಪಾಪ್ಯುಲಾರಿಟಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಜನಕ್ಕೂ ಇಷ್ಟ ಆಗುತ್ತೆ ಒಂದು ಸಿನಿಮಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟು, ಸಾಕಷ್ಟು ಸಿನಿಮಾ ಸ್ಟಾರ್ಟ್ ಆದವರಿಂದ ಒಂದೊಂದು ಹಂತವಾಗಿ ಏನೇನು ಮಾಡ್ತಾ ಹೋಗಿ ಹೇಳ್ತವ್ರೆ, ಸಾಕಷ್ಟು ಸಪೋರ್ಟ್ ಮಾಡಿದ್ರ ನೀವೆಲ್ಲ. ಇನ್ನು ರಿಲೀಸ್ ಆಗ್ತಾ ಇದೆ, ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡ್ಬೇಕಂತ ಕೇಳಿದ್ರೆ ಸಣ್ಣ ಪುಟ್ಟ ನಮ್ಮ ತಂಡದಿಂದನೋ ನಮ್ಮಿಂದನೋ ಇದ್ರೆ ಕೂಡ ಕ್ಷಮೆ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸುರೇಶ್ ಅವರಿಗೆ 2 ಪ್ಯಾಥೋ ಸಾಂಗ್ ಇದೆ ಅಂತ ಗೊತ್ತಾಯ್ತು. ಪ್ಯಾಥೋ ಸಾಂಗ್ ತುಂಬ ಎಮೋಷನ್ಸ್ ಎಲ್ಲ ಇದೆ ಸಿಂಪಲ್ ಎಮೋಷನ್ಸ್ ಇಲ್ಲ. ಇದು ಎಂಟರ್ಟೈನ್ಮೆಂಟ್ ಸಿನಿಮಾ, ಎಮೋಷನ್ಸ್ ಇಲ್ಲ. ಪ್ಯಾಥೋ ಅಂತಂದ್ರೆ ಒಂದು ಆ ಪ್ಯಾಥೋ ಅಂದ್ರೆ ನೀವು ಹಾಡುಗಳು ಕೇಳಿದ್ದೀರ, ಅದು ಪ್ಯಾಥೋನೂ ಅಲ್ಲ, ಹ್ಯಾಪಿ ಸಾಂಗ್ ಅಲ್ಲ. ಒಂದು ಪೇನ್ ಹೆಂಗಿರುತ್ತೆ ಅಂತಂದ್ರೆ ಅವನ ಪ್ರೀತಿನ ಇದು ಅವಳು ಸಿಕ್ಕಲ್ಲ, ಮಿಸ್ಸಿಂಗ್ ಅಲ್ಲಿ ಇರ್ತಾರೆ. ಅವನು ಬಿಸ್ನೆಸ್ ಮ್ಯಾನ್ ಆಗ್ತದಾಗ, ಹೀರೋ ಬಂದ್ಬಿಟ್ಟು ಬಿಸ್ನೆಸ್ ಮ್ಯಾನ್ ಆಗ್ತಿರುವಾಗ ಹೀರೋಯಿನ್ಗೆ ಹೀರೋ ಸಿಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅವಳಿಗೆ ಆ ಮಿಸ್ಸಿಂಗ್ ಅಲ್ಲಿ ಒಂದು ಹಾಡು ಹೇಳ್ತಾನೆ. ಅಂದ್ರೆ ನಾನು ಇಲ್ಲಿದ್ದೀನಿ ನಿನಗಾಗಿ, ನೀನ್ ಎಲ್ಲ ಹೋಗ್ತಾ ಇದೀಯ ಅನ್ನೋ ಥರ. ಅದು ಆ ಪೇನ್ ಹೆಂಗಿದೆ, ಲವ್ ಪೇನ್ ಸಾಂಗ್, ಅದನ್ನ ಒಂಥರ ಪ್ಯಾಥೆಟಿಕ್ ಆಗಿ ಬರುತ್ತೆ. ಅದು ಶ್ರೇಯಾ ಘೋಷಾಲ್ ಆಡಿದ್ದಾರೆ ತುಂಬಾ ಚೆನ್ನಾಗಿ, ಬ್ಯೂಟಿಫುಲ್ ಆಗಿ. ಅದು ಆಕ್ಚುಲಿ ಮೆಲೋಡಿಯಸ್ ಆಗಿದೆ ಪೇನ್ ಎಲ್ಲ. ಇನ್ನೊಂದು ಸಾಂಗ್ ಒಂದು ಬರುತ್ತೆ, ಅದೇ ಕೊಡೆಯಡಿಯಲ್ಲಿದ್ರೆ ರಿವರ್ಸ್ ಮಾಡಿದ್ದಾರೆ, ಅದು ಸ್ವಲ್ಪ ಪ್ಯಾಥೆಟಿಕ್ ಇದೆ. ಒಂದು ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಳ್ಕೊಂಡು ಪಡ್ಕೊಂಡು ಅವಾಗ ಏನಾಗುತ್ತೆ ಅಂದ್ರೆ ಒಂದು ನೋವು ಬರುತ್ತೆ. ಓಕೆ ಇಷ್ಟೆಲ್ಲ ಆಗಿದೆ ಅಲ್ಲ, ನನ್ಗೆ ಯಾಕೆ ಸಾವು ಬರ್ಬಾರ್ದಾಗಿರೋ, ನಾನು ಯಾಕೆ ಬದುಕಬೇಕು ಅನ್ಸುತ್ತೆ. ಅವಾಗ ಅದನ್ನ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ತಾನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ ಮ್ಯೂಸಿಕ್. ಆಕ್ಚುಲಿ ಕೊಡೆಯಡಿಲಿಗಿನ ಆ ಸಾಂಗ್ ತುಂಬಾ ಸಿನಿಮಾ ಬಂದ್ಮೇಲೆ ಅದು ತುಂಬಾ ಬೇರೆ ಮಟ್ಟಕ್ಕೆ ಹೋಗುತ್ತೆ. ಅವ್ರು ಹೃದಯ ಶಿವ ಅವರು ಆ ಹೃದಯ ಮಿಡ್ತಾ ಅವ್ರಿಗೆ ಗೊತ್ತಿದೆ. ಸೊ ಅದಕ್ಕೆ ಹೇಳೋದು ನಿಜವಾಗ್ಲೂ ಆ ಸಾಂಗು ನಮ್ಮೆಲ್ಲರಿಗೂ ಇಡೀ ತಂಡಕ್ಕೆ ಇಷ್ಟ ಆಗಿದ್ದು. ಫಸ್ಟ್ ಹಾಡಾದೇನೆ ತುಂಬಾ ಚೆನ್ನಾಗಿದೆ, ಅದು ಸೋನು ನಿಗಮ್ ಹಾಡಿದ್ದಾರೆ. ಬಟ್ ಪ್ಯಾಥೋಗಳಲ್ಲ, ಕಥೆಯಲ್ಲಿ ಪ್ಯಾಥೋ ಇರಲ್ಲ. ಆ ಸೀಕ್ವೆನ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ತೀವಿ. ಅದು ಕಮರ್ಷಿಯಲ್ ಸಾಂಗ್ ಅಲ್ಲ, ಅದಕ್ಕೆ ಕೊರಿಯೋಗ್ರಫಿ ಇರಲ್ಲ, ಏನಿಲ್ಲ. ಅದರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೀಕ್ವೆನ್ಸ್ ಮೇಲೆ ಹೋಗುತ್ತೆ. ಸೊ ಆ ಥರ ಇರುತ್ತೆ. ಸೊ ಯಾವುದು ನೀವು ಹಾಡಿ ಆಲ್ರೆಡಿ ಕೇಳಿದ್ದೀರಿ, ತುಂಬಾ ದುಃಖ ಅಳೋ ಥರ ಏನಿಲ್ಲ. ಇಡೀ ಸಿನಿಮಾ ಸ್ಟಾರ್ಟ್ ಆದ್ರೆ ನಗಕ್ಕೆ ಸ್ಟಾರ್ಟ್ ಆದ್ರೆ ಕೊನೆವರೆಗೂ ನಗ್ತಾ ಇರ್ತೀರ. ಸ್ವಲ್ಪ ನಗಿದ್ರೆ ತುಂಬಾ ಬಾಯಿ ನೋವು ಹೋಗುತ್ತೆ ಅಂತ ಗ್ಯಾಪ್ ಕೊಡ್ತೀವಿ. ಸೊ ಅಲ್ಲೇನೋ ಒಂದು ಸಣ್ಣ ಕತೆ ಹೇಳ್ತೀವಿ, ಮತ್ತೆ ನಗಿಸ್ತೀವಿ, ಮತ್ತೆ ಕತೆ ಹೇಳ್ತೀವಿ, ನಗಿಸ್ತೀವಿ, ಕೊನೆಗೆ ನಗ್ನಗ್ತಾನೆ ಮನೆಗೆ ಕಳ್ಸಿಕೊಡ್ತೀವಿ. ಆ ಥರ ಇರುತ್ತೆ ಸರ್ ನಮ್ಮ KFI ವಾಹಿನಿಗೆ. ನಮ್ಮ KFI ಚಂದನವನದ ಪ್ರತಿಯೊಂದು ವಿಚಾರ, ಎಲ್ಲ ತರ ಮಾಹಿತಿಗಳು ಪಡೆಯಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ KFI. ತಪ್ಪದೆ ಮಾಡಿ, ಈಗಲೇ ಮಾಡಿ.